ಮಂಡ್ಯದಲ್ಲಿ ವಿನಾಯಕ ಗೆಳೆಯರ ಬಳಗದಿಂದ 24 ಅಡಿ ಎತ್ತರದ ಗಣೇಶ ಪ್ರತಿಷ್ಠಾಪನೆ. ತ್ರಿನೇತ್ರ ಸ್ವಾಮೀಜಿಗಳಿಂದ ವಿಶೇಷ ಪೂಜೆ. ಭಾವೈಕ್ಯತೆ ಮೆರೆಯಲು ಸ್ವಾಮೀಜಿ. ಶ್ರೀ ಗುರುಭ್ಯೋ ನಮಃ. ಒಂದು ವಿಶೇಷವಾದಂಥ ಮಂಡ್ಯ ಅಂತಂದರೆ ಒಂದು ಸಕ್ಕರೆಯ ನಾಡು ಅಂತ ಕರೀತಾರೆ, ಧೀರರ ನಾಡು ಅಂತ ಕರೀತಾರೆ, ಸೂರರ ನಾಡು ಅಂತ ಕರೀತಾರೆ, ಮತ್ತು ಏನಾದರೂ ಇದ್ದರೆ ಹೃದಯವಂತರು ಅಂತ ಕರೆಯುವಂಥ ಜಿಲ್ಲೆ ಇದು. ಈ ಜಿಲ್ಲೆಯಲ್ಲಿ ನಮ್ಮ ಯುವಕರ ಬಳಗ ಮಂಡ್ಯ ಜಿಲ್ಲೆಯಲ್ಲಿ, ಮತ್ತು ಇದೊಂದು ವಾರ್ಡು, ಈ ಮಂಡ್ಯ ವಾರ್ಡಲ್ಲಿ ಶಶಿಕಲಾ ಪ್ರಕಾಶ್ ಅನ್ನೋರು ಸಹಕಾರದೊಂದಿಗೆ ಇದೊಂದು ಗಣಪತಿಯನ್ನು, ಕಣ್ಣು ಬಿಡುವ ಗಣಪತಿಯನ್ನು, ಕಣ್ಣು ಮುಚ್ಚಿ ಕಣ್ಣು ಬಿಡುವಂಥ ಗಣಪತಿಯನ್ನು ಇಟ್ಟಿರುವಂಥದ್ದು. ನಾನು ಪಟ್ಟಾಧಿಕಾರ ಆಗಿ 25 ವರ್ಷ ಆಯಿತು. 25ನೇ ವರ್ಷದಲ್ಲಿ ಕರೆದಿರೋದು ಮೊದಲು, ಈ ಥರದ ಗಣಪತಿ ನೋಡ್ತಾ ಇರೋದು ನಾನು ಮೊದಲು. ಹಾಗಾಗಿ ನಾನು ಆ ಒಂದು ಯುವಕರ ಬಳಗಕ್ಕೆ, ವಿನಾಯಕ ಯುವಕರ ಬಳಗಕ್ಕೆ ಮತ್ತು ಶಶಿಕಲಾ ಪ್ರಕಾಶ್ ಅವರಿಗೆ ಅಭಿನಂದನೆಗಳನ್ನು ಮೊದಲಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ವಿನಾಯಕನನ್ನು ಕೂರಿಸೋದು ಯಾಕಪ್ಪ ಅಂತಂದರೆ, ಮೊದಲೆಲ್ಲ ಬ್ರಿಟಿಷರ್ ಆಳಬೇಕಾದ್ರೆ ಬಾಲಗಂಗಾಧರನಾಥ್ ತಿಲಕ್ ಅವರು ಈ ಪ್ರತಿ ಒಂದು ಗ್ರಾಮಗಳನ್ನು ಸಹ ಯಾವ ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಪೂಜಿಸಿ ಸಂಘಟನೆಗೆ ಸಹಕಾರ ನೀಡಿದ ದೇವರು ಯಾರಾದರೂ ಇದ್ದರೆ ಅದು ವಿನಾಯಕ ಅಂತ ಎದೆ ತೊಟ್ಟಿಕೊಂಡು ಹೇಳಬೇಕಾಗ್ತದೆ. ಯಾಕೆಂದರೆ ಅವನ ಹೆಸರಲ್ಲೇ ಈ ದೇಶ ಸ್ವಾತಂತ್ರ್ಯ ಹೋರಾಟಕ್ಕೂ ನಿಂತಂಥ ದೇವರು ಯಾರಾದರೂ ಇದ್ದರೆ ಅದು ವಿನಾಯಕ, ವಿಘ್ನೇಶ್ವರ.